ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆಯಲ್ಲಿ ಸರ್ಕಾರದವರು ಇವಾಗ ಬದಲಾವಣೆಯನ್ನು ತಂದಿದ್ದಾರೆ. ಇದನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಇವಾಗ ತಿಳ್ಕೊಳ್ಬೇಕಾಗಿದೆ. ನೀವೇನಾದರೂ ಉಚಿತ ಪ್ರಯಾಣನ ಮಾಡಬೇಕಂದ್ರೆ ಈ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗಿದೆ. ಸೊ ಏನದು ರೂಲ್ಸು, ಏನೆಲ್ಲ ಒಂದು ಬದಲಾವಣೆ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫುಲ್ಲು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೂಡ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ತಿಂಗಳು ಜನವರಿ 5ರಿಂದ KSRTC ಆಗಿರ್ಬೋದು ಹಾಗೆ BMTC ಬಸ್ ದರವನ್ನು 15% ಏರಿಕೆಯನ್ನು ಮಾಡಲಾಗಿದೆ. ಈಗಾಗಲೇ ಮಹಿಳೆಯರಿಗೆ ಇದು ಉಚಿತವಾಗಿರೋದ್ರಿಂದ ಇದು ಪುರುಷರಿಗೆ ಮಾತ್ರ ಅನ್ವಯ ಆಗ್ತಾ ಇದೆ. ಅದಕ್ಕಾಗಿ ಇವಾಗ ಮಹಿಳೆಯರಿಗೂ ಕೂಡ ಕೆಲವೊಂದು ರೂಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಉಚಿತ ಪ್ರಯಾಣ ಯಾರೆಲ್ಲ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಂದು ರೂಲ್ಸನ್ನು ಇವಾಗ ತಂದಿದ್ದಾರೆ. ಏನು ಅಂದರೆ ಈ ಒಂದು ಕಾರ್ಡ್ ಇದ್ದರೆ ಮಾತ್ರ ಇನ್ಮೇಲಿಂದ ನೀವು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವುದಪ್ಪ ಕಾರ್ಡು ಅಂದರೆ ಸ್ಮಾರ್ಟ್ ಕಾರ್ಡ್ ಅಂತ, ಅಂದರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂತ ಇವಾಗ ಅದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡ್ತದೆ. ಈಗಾಗಲೇ ಶಕ್ತಿ ಯೋಜನೆ ಏನು ಒಂದು ಸ್ಟಾರ್ಟ್ ಆಯ್ತಲ್ಲ, ಅದೇ ಟೈಮಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೆಲವೊಂದು ಕಾರಣಗಳಿಂದ ಅದನ್ನು ಬಿಡುಗಡೆ ಮಾಡಲಿಲ್ಲ. ಹಾಗೆ ಆಧಾರ್ ಕಾರ್ಡ್ ಇಟ್ಕೊಂಡು ಜನರು ಪ್ರಯಾಣ ಮಾಡ್ಬೋದು ಅನ್ನೋ ಒಂದು ಮಾಹಿತಿನ ಕೊಟ್ಟರು. ಸೊ ಹಾಗಾಗಿ ಎಲ್ಲ ಮಹಿಳೆಯರು ಈಗ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ಪ್ರಯಾಣ ಮಾಡ್ತಾಯಿದ್ರು. ಆದರೆ ಇನ್ಮೇಲಿಂದ ಇವಾಗ ಸಾರಿಗೆ ಇಲಾಖೆ ಸಚಿವ ಇವಾಗ ತಿಳಿಸಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಏನಂತ ತಿಳಿಸಿದ್ದಾರೆ ಅಂದರೆ ಫೆಬ್ರವರಿಯಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಆಗುತ್ತೆ. ಅದರಲ್ಲಿ ನಾವು ಈ ನಿರ್ಧಾರವನ್ನು ತಗೊಳ್ತೀವಿ. ಸ್ಮಾರ್ಟ್ ಕಾರ್ಡ್ನ ಯಾವ ರೀತಿಯಾಗಿ ಕಂಪಲ್ಸರಿ ಮಾಡಬೇಕು ಮತ್ತು ಎಲ್ಲೆಲ್ಲಿ ಸಿಗುತ್ತೆ, ಅಂದರೆ ಎಲ್ಲಿ ಹೋಗಿ ಈ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬೋದು, ಎಲ್ಲ ಒಂದು ಮೀಟಿಂಗ್ನ ನಾವು ಮಾಡಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ನಾವು ಮಹಿಳೆಯರಿಗೆ ಕಂಪಲ್ಸರಿಯಾಗಿ ತರ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಮೀಟಿಂಗ್ ನಂತರ ಈ ಒಂದು ಸ್ಮಾರ್ಟ್ ಕಾರ್ಡ್ ಕಂಪಲ್ಸರಿ ಮಾಡೋ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ನೀವು ಈ ಸ್ಮಾರ್ಟ್ ಕಾರ್ಡ್ನ ತೊಗೋಬೋದಾಗಿದೆ. ಹಾಗೆ ಸಚಿವರು ಏನಂತ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಡಿಪೋಲಾಗಿರ್ಬೋದು, ಇಲ್ಲಾಂದರೆ ಸೇವಾ ಕೇಂದ್ರಗಳಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಈ ಎಲ್ಲ ಕಡೆಗಳಲ್ಲೂ ಸಹ ಜನರಿಗೆ ಈ ಸ್ಮಾರ್ಟ್ ಕಾರ್ಡು ದೊರೆಯುವಂಥ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಅಂದರೆ ಈಸಿಯಾಗಿ ಸಿಗಬೇಕು ಜನಗಳಿಗೆ, ಆ ರೀತಿಯಾಗಿ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಸೊ ಹಾಗಾಗಿ ಮಹಿಳೆಯರು ಕಂಪಲ್ಸರಿಯಾಗಿ ಸ್ಮಾರ್ಟ್ ಕಾರ್ಡ್ಗಳನ್ನು ಅವರು ಪಡ್ಕೊಂಡು ನಂತರ ಈ ಒಂದು ಉಚಿತ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಸರ್ಕಾರ ಯಾವಾಗ ಈ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತಾರೆ, ಯಾವಾಗ ನೀವು ಹೋಗಿ ಈ ಸ್ಮಾರ್ಟ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿ, ಅಂದರೆ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ನೀವು ಯಾವಾಗ ತೊಗೋಬೋದು ಅಂತ ಸರ್ಕಾರ ಮಾಹಿತಿನ ಕೊಟ್ಟಾಗ ಅದನ್ನು ಸಹ ನಾವು ವಿಡಿಯೋ ಮಾಡಿ ಖಂಡಿತವಾಗೂ ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಅಪ್ಡೇಟ್ಗಳನ್ನು ನೀವು ಸಹ ಪಡ್ಕೊಳ್ತೀರಾ. ಇದಿಷ್ಟು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಂದಿರುವಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.